ಬಜೆಟ್ ಆದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟರು. ಸಿಎಂ ಸಿದ್ದರಾಮಯ್ಯ ಅವರ ಡಿನ್ನರ್ ಮೀಟಿಂಗ್ ಕೂಡ ಆಯಿತು. ಸತೀಶ್ ಜಾರಕಿಹೊಳಿ ಅವರ ಆಟ ಏನು? ಡಿಕೆ ಪರವಾಗಿ ಸತೀಶ್ ಮಾತನಾಡಿದ್ದು ಯಾಕೆ? ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಆಯ್ತು? ಸತೀಶ್ ಜಾರಕಿಹೊಳಿ ಅವರು ಸಕ್ಸಸ್ ಆದ್ರ? ಡಿಸಿಎಂ ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿದ್ರ? ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರದಂತೆ ರಾಜೀನಾಮೆ ಕೊಡಬಹುದಾ? ರಾಜೀನಾಮೆ ಕೊಡಬಹುದಾ? ರಾಜೀನಾಮೆ ಕೊಡಬಹುದಾ? ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬಜೆಟ್ ಆದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟರು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಡಿನ್ನರ್ ಮೀಟಿಂಗ್ ಕೂಡ ಆಯಿತು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಆಟ ಏನು? ಡಿಕೆ ಪರವಾಗಿ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದು ಯಾಕೆ? ಡಿಕೆ ಪರವಾಗಿ ಸತೀಶ್ ಮಾತನಾಡಿದ್ದು ಯಾಕೆ? ನಿನ್ನೆ ನಡೆದಂಥ ಡಿನ್ನರ್ ಮೀಟಿಂಗ್ನಲ್ಲಿ ಏನೆಲ್ಲ ಆಯಿತು? ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿದೆ. ಇವತ್ತು ಏನೆಲ್ಲ ಲೆಕ್ಕಾಚಾರಗಳಾಗಬಹುದು? ಇದರ ಜೊತೆಗೆ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಾ? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಒಳ ಆಟ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. MLA ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು, ಅದೇನು ಹೊಸ್ತ? ಊಟಕ್ಕೆ ಕರೆದ್ರೆ ಊಟಕ್ಕೂ ಕ್ರಾಂತಿಗೆ ಏನು ಸಂಬಂಧ? ಈಗ ಸಿಎಂ ಅವ್ರು ಡಿನ್ನರ್ ಕರಿಬಾರ್ದು, ನಾನು ಡಿನ್ನರ್ ಕರಿಬಾರ್ದು. ಬಹಳ ದಿನ ಇತ್ತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟ್ರಿಗಳನ್ನ ಊಟಕ್ಕೆ ಕರೆದಿದ್ದೀನಿ. ವೀಕ್ಷಕರೇ, ಇವತ್ತು ಮಾರ್ಚ್ 10ನೇ ತಾರೀಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಾ? ಇದೇ ಡಿಸಿಎಂ ಡಿಕೆ ಶಿವಕುಮಾರ್. ಇದರ ಜೊತೆಗೆ ನಿನ್ನೆ ಮಾರ್ಚ್ 9ನೇ ತಾರೀಕು ಡಿನ್ನರ್ ಮೀಟಿಂಗ್ ಆಯಿತು ಸಿದ್ದರಾಮಯ್ಯ ಅವರ ಬಣದಿಂದ. ಶಾಸಕರಿಗೆ, ಸಚಿವರಿಗೆ, ಇದರ ಜೊತೆಗೆ MLCಗಳಿಗೆ, ಕಾಂಗ್ರೆಸ್ನ ಮುಖಂಡರಿಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆ ಬಣದವ್ರಿಗೂ ಎಲ್ಲರಿಗೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಲೆಕ್ಕಾಚಾರ ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೊನೆಯ ಪ್ರಯತ್ನ ಮಾಡು ಇಲ್ಲವೇ ಮಡಿ ಅನ್ನೋ ಹಾಗೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನೇರವಾಗಿ ದೆಹಲಿಯತ್ತ ಭೇಟಿ ಮಾಡಿ ಒಂದಷ್ಟು ಸುತ್ತಿನ ಮಾತುಕತೆ ಮಾಡಿಕೊಂಡು ಬಂದಿದ್ದಾರೆ. ಅಂದ್ರೆ ದೆಹಲಿಗೆ ಹೋಗಿದ್ದು ಯಾಕೆ? ಇವತ್ತು 10ನೇ ತಾರೀಕು ಡಿನ್ನರ್ ಮೀಟಿಂಗ್ ಕೂಡ ಇದೆ. ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಇವತ್ತು ಯಾರ್ಯಾರನ್ನ ಇನ್ವೈಟ್ ಮಾಡಿದ್ದಾರೆ, ಯಾರ್ಯಾರು ಬರ್ತಾರೆ, ಇವತ್ತಿನ ಲೆಕ್ಕಾಚಾರಗಳೇನಾಗಬಹುದು? ಸತೀಶ್ ಜಾರಕಿಹೊಳಿ ಅವರು ಡಿಕೆ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾದ್ರೂ ಯಾಕೆ? ಡಿಕೆ ದೆಹಲಿಗೆ ಹೋಗಿ ಬರ್ಲಿ, ನಾವಿದ್ದೀವಿ, ನಾವು ನೋಡ್ಕೊಳ್ತೀವಿ ಎಲ್ಲವನ್ನ ಅನ್ನೋ ಲೆಕ್ಕಾಚಾರದಲ್ಲಿ. ನಾವಿದ್ದೀವಿ, ಅವ್ರ ಪರವಾಗಿ ನೋಡ್ಕೊಳ್ಳಿಕ್ಕೆ ನಾಳೆ ಬರ್ಲಿ, ಏನು ಅರ್ಜೆಂಟ್ ಏನಿದೆ? ಆರಾಮಾಗಿ ಬರ್ಲಿ. DCM ಪರವಾಗಿ ನಾವ್ ಇದೀವಿ, ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ ಆರಾಮಾಗಿ ಬರ್ಲಿ, ಅರ್ಜೆಂಟ್ ಏನಿದೆ? ಅಂದ್ರೆ ಇದು ಯಾವ ಲೆಕ್ಕಾಚಾರದ ಹೇಳಿಕೆಗಳನ್ನ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟರು? ಸತೀಶ್ ಜಾರಕಿಹೊಳಿ ಅವ್ರಿಗೆ ಈಗಾಗಲೇ ಕೂಡ ಉಪಚುನಾವಣೆಯ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ನವರು ಏನಾದರೂ ಕೂಡ ರಾಜೀನಾಮೆ ಕೊಟ್ಟಿದೆ ಆದಲ್ಲಿ ಇದೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ, ಇದರ ಜೊತೆಗೆ ಪ್ರಮುಖ ಆಕಾಂಕ್ಷಿ ಕೂಡ ಅವರೇ ಮೊದಲಿಗರಾಗಿದ್ದಾರೆ. ಹಾಗಾಗಿ ಉಪಚುನಾವಣೆಯ ಜವಾಬ್ದಾರಿಯನ್ನ ಕೊಟ್ಟಿರೋದನ್ನ ನೋಡಿದ್ರೆ ಈಗಾಗಲೇ ಕೂಡ ಅವ್ರಿಗೆ ಒಂದ್ ಕಡೆ ನೀವೇ ಕೆಪಿಸಿಸಿ ಅಧ್ಯಕ್ಷರು ಅನ್ನೋ ಹಾಗೆ. ಇದರ ಜೊತೆಗೆ ನೀವು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ, ನೀವು ಎಲ್ಲಿ ಬೇಕಾದ್ರೂ ಹೋಗಿ ಬನ್ನಿ, ನಾವಿದ್ದೀವಿ, ನಾವು ನೋಡ್ಕೊಳ್ತೀವಿ. ಸಿದ್ದರಾಮಯ್ಯನವರು ಬಣ್ಣದಲ್ಲಿ ಗುರುತಿಸ್ಕೊಂಡಿರುವಂಥ ಪ್ರಬಲ ನಾಯಕ. ಇದರ ಜೊತೆಗೆ ಎಲ್ಲೋ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಕ್ಸಸ್ ಆದ್ರ? ಇದರ ಜೊತೆಗೆ ಡಿಸಿಎಂ ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿದ್ರ? ಹಾಗಾದ್ರೆ ಈಗ ಈ ಸ್ಥಾನಕ್ಕೂ ಕೂಡ ಪೈಪೋಟಿ ನಡೆಯುತ್ತಾ? ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರದಂತೆ ಈಗ ಫೈನಲ್ ಆಗೋಗಿದೆ. ಅಂದ್ರೆ ನೀವು ಹೋಗಿ ರಾಜೀನಾಮೆ ಕೊಟ್ಟು ಬಿಡಿ ಸಾಕು, 6 ವರ್ಷಗಳ ಕಾಲ ಪೂರೈಸಿದ್ದೀರಿ ಆ ಸ್ಥಾನವನ್ನ ಅಂತ. ಹಾಗಾಗಿ ಇವತ್ತು ಪ್ರಮುಖವಾಗಿ 10ನೇ ತಾರೀಕು ಏನೆಲ್ಲ ಆಗ್ಬಹುದು ಅಪ್ಡೇಟ್ಸ್ಗಳು? ರಾಜೀನಾಮೆ ಕೊಡಬಹುದಾ? ಡಿನ್ನರ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ? ಈಗಾಗಲೇ ಸಿದ್ದರಾಮಯ್ಯ ಬಣದವರು ಎಲ್ಲರನ್ನೂ ಕೂಡ ಮೀಟಿಂಗ್ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಡಿಕೆಗೂ ಕೂಡ ಇಲ್ಲಿ ಸಂಕಷ್ಟ.
ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ಆಗಬಹುದು ಅಂತ ಲೆಕ್ಕಾಚಾರ. ಇದರ ಜೊತೆಗೆ ಇದೇ ಫೀಲ್ಡ್ಗೆ ಈಗ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ. ಇದರಿಂದಿರುವಂಥ ಲೆಕ್ಕಾಚಾರ ಏನೆಲ್ಲ ಇರಬಹುದು, ಏನಾಗುತ್ತೆ ಇವತ್ತು ಕಾದ್ ನೋಡೋಣ. MLA-ಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತಾ? ಊಟಕ್ಕೆ ಕರೆದ್ರೆ ಊಟಕ್ಕೂ ಕ್ರಾಂತಿಗೆ ಏನ್ ಸಂಬಂಧ? ಈಗ CM ಅವ್ರು ಡಿನ್ನರ್ ಕರಿಬಾರ್ದು, ನಾನು ಡಿನ್ನರ್ ಕರಿಬಾರ್ದು. ಬಹಳ ದಿನ ಇತ್ತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟ್ರಿಗಳನ್ನ ಊಟಕ್ಕೆ ಕರೆದಿದ್ದೀನಿ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಒಳ್ಳ ಆಟ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. MLA-ಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತಾ? ಊಟಕ್ಕೆ ಕರೆದ್ರೆ ಊಟಕ್ಕೂ ಕ್ರಾಂತಿಗೆ ಏನ್ ಸಂಬಂಧ? ಈಗ CM ಅವ್ರು ಡಿನ್ನರ್ ಕರಿಬಾರ್ದು, ನಾನು ಡಿನ್ನರ್ ಕರಿಬಾರ್ದು. ಬಹಳ ದಿನ ಇತ್ತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟ್ರಿಗಳನ್ನ ಊಟಕ್ಕೆ ಕರೆದಿದ್ದೀನಿ.